ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ಸೆಪ್ಟೆಂಬರ್ ಬಂದರೆ ನರೇಂದ್ರ ಮೋದಿಯವರಿಗೆ 75 ವರ್ಷಗಳು ತುಂಬುತ್ತವೆ. ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆಗಳು, ಯಾರೇ ಓಪನ್ ಆಗಿ ಒಪ್ಕೊಳ್ಳದೆ ಹೋದರೂ ಸಹ ಹೂ ನೆಕ್ಸ್ಟ್, ಮೋದಿಯವರ ನಂತರ BJP ನೇತೃತ್ವದಲ್ಲಿ ಯಾರು ಹೋಗಬೇಕು, ಯಾರು ತಗೋಬೇಕು ಅನ್ನುವಂತಹದ್ದು. ಪ್ಲಸ್ ಮೋದಿ 75 ವರ್ಷ ಅಂತ ಅಘೋಷಿತವಾದ ನಿರ್ಬಂಧ ಏನಿದೆ ಅಥವಾ ನಿಯಮ ಏನಿದೆ, ರಿಟೈರ್ಮೆಂಟ್ ಆಗಿಬಿಡಬೇಕು ಅಂತ BJPಯಲ್ಲಿ, ಅದನ್ನು ಪಾಲಿಸ್ತಾರ? ಯಾಕೆಂದರೆ ಅವರೇ ಅದನ್ನು ಲಾಗು ಮಾಡಿದ್ದು ತಮ್ಮ ಸ್ವಾರ್ಥಕ್ಕೆ, ತಮ್ಮ ಅನುಕೂಲಕ್ಕೆ. ಹಿರಿಯ BJP ನಾಯಕರನ್ನು ಸೈಡ್ ಲೈನ್ ಮಾಡೋದಕ್ಕೆ ತಾವೇ ಮಾಡಿದಂಥ ರೂಲ್ಸ್ ಅದು. ತಾವೇ ಮಾಡಿದ ರೂಲ್ಸನ್ನು ಅವರೇ ಅಪ್ಲೈ ಮಾಡ್ಕೊಳ್ತಾರ, ಅಥವಾ ರೂಲ್ಸ್ ಮಾಡಿದವರಿಗೆ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ನುಣುಚ್ಕೊಂಡು ಹಂಗೆ ಅಧಿಕಾರ ಮುಂದುವರ್ಸ್ಕೊಂಡು ಹೋಗ್ತಾರ ಅನ್ನೋದು ಒಂದು ಕಡೆ. ಆದರೆ ಅದು ಅವರ ಆಲೋಚನೆ ವಿಚಾರ. ಆದರೆ ಇನ್ನೊಂದು ಕಡೆ ಯಾರು ನೆಕ್ಸ್ಟು, ಸರಿ ಈಗ ರಿಟೈರ್ಮೆಂಟ್ ಆಗಲ್ಲ, 2029 ಇದೆಯಲ್ಲ, ಆಗಲಾದರೂ ಬೇರೆ ಏನಾದರೂ ಮುಖ ಬರಬೇಕಲ್ಲ, ಏನು ಅನ್ನೋದು. ಅದು RSS ಸಹ ದೊಡ್ಡ ಮಟ್ಟದಲ್ಲಿ ಆ ಕಡೆ ಚಿಂತನೆ ನಡೆಸ್ತಾ ಇದೆ, BJPಯಲ್ಲೂ ಚಿಂತನೆ ನಡೀತಾ ಇದೆ. ಇದರ ನಡುವೆ ಯೋಗಿ ಆದಿತ್ಯನಾಥೇ ನೆಕ್ಸ್ಟು, ಅವರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಯಾಕೆ ಅಂದರೆ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಕಾಟ ಕೊಡ್ತಾರೆ, ಸ್ವಲ್ಪ ಅಲ್ಲ ಕಾಟ ಕೊಡ್ತಾರೆ. ಬುಲ್ಡೋಸರ್ ಕಾರ್ಯಾಚರಣೆ ನೋಡಿದ್ದೀರಿ, ಎನ್ಕೌಂಟ್ರ್ಗಳನ್ನು ನೋಡಿದ್ದೀರಿ, ಇನ್ನೇನೋ ನೋಡಿದ್ದೀರಿ ಸಿಕ್ಕಾಪಟ್ಟೆ. ಅದನ್ನಿಟ್ಕೊಂಡು ಭಕ್ತ ಶಿಖಾಮಣಿಗಳು ಯೋಗಿ ಆದಿತ್ಯನಾಥ್ ನೆಕ್ಸ್ಟು ಅಂತ ಅವರು ಇರ್ತಾರೆ. ಈ ಕಡೆ RSS ಇಲ್ಲ, ಒಂದು ವಿದ್ಯಾವಂತ ವ್ಯಕ್ತಿಯನ್ನು, ಚೆನ್ನಾಗಿ ಇಂಗ್ಲೀಷ್ ಬಲ್ಲ ವ್ಯಕ್ತಿಯನ್ನು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಕ್ಸೆಪ್ಟೆಡ್ ವ್ಯಕ್ತಿಯನ್ನು ಮಾಡಬೇಕು. ಅದಕ್ಕೆ ಸೂಕ್ತ ವ್ಯಕ್ತಿ ಅಂತಂದರೆ ಮಿಸ್ಟರ್ ದೇವೇಂದ್ರ ಫಡ್ನವೀಸ್ ಅಂತ. ದೇವೇಂದ್ರ ಫಡ್ನವೀಸ್ ಕಡೆ RSS ನೋಡ್ತಾ ಇದೆ ಅನ್ನುವ ಸೂಚನೆಗಳು, ಮಾಹಿತಿಗಳು ಇದ್ದಾವೆ. ಇನ್ನು ಇದರ ನಡುವೆ ನಂಬರ್ 2 ಒಬ್ಬರು ಇದ್ದಾರಲ್ಲ ಈಗ ಸದ್ಯಕ್ಕೆ, ಮಿಸ್ಟರ್ ಅಮಿತ್ ಶಾ. ಆ ಅಮಿತ್ ಶಾಗೆ ಆಸೆ ಇರಲ್ವ ಪಾಪ, ಕ್ರಿಕೆಟ್ ಬ್ಯಾಟ್ ಹಿಡಿಯೋದಕ್ಕೆ ಬರದೇ ಇರೋಂಥ ತನ್ನ ಮಗನನ್ನು ಅಮಿತ್ ಶಾ ತನ್ನ ಪ್ರಭಾವವನ್ನು ಬಳಸಿ, ಪವರನ್ನು ಬಳಸಿ ಕ್ರಿಕೆಟ್ ಮಂಡಳಿಯಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಏರಿಸಿರುವಂಥ ಅಮಿತ್ ಶಾ ಸ್ವತಃ ತಾವು ಪ್ರಧಾನಿ ಆಗಬೇಕು ಅಂತ ಆಸೆ ಪಡಲ್ವಾ? ಖಂಡಿತ ಇರುತ್ತೆ. ಹಾಗಾಗಿ ಅವರಿಗೆ ಈಗ ದೊಡ್ಡ ಶತ್ರುವಾಗಿ ಕಾಣ್ತಾ ಇರೋದು ಮಿಸ್ಟರ್ ಯೋಗಿ ಆದಿತ್ಯನಾಥ್. ಆ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಆಗಾಗ ಏನಾದರೂ ಘರ್ಷಣೆಗಳು ಓಪನ್ ಆಗಲ್ಲ, ಒಳಗೊಳಗೆ ನಡೀತಾ ಇರ್ತವೆ. ಆದರೆ ಈಗ ಅದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋ ರೀತಿಯಲ್ಲಿ ಈ ನಿಶಿಕಾಂತ್ ದುಬೆ ಅನ್ನುವಂಥ ಒಬ್ಬ ಪುಣ್ಯಾತ್ಮರಿದ್ದಾರೆ. MP, ಹೆಸರಿಗೆ MP, ವಿಷ ಕಾರುವ MP. ಯಾವ ವಿಷ ಅಂದರೆ ಕೋಮುದ್ವೇಷದ ವಿಷ. ತುಂಬ ಇದೆ ಆ ಮನುಷ್ಯನ ಕಥೆಗಳು. ಮುಸ್ಲಿಂ ದ್ವೇಷದಲ್ಲಿ ಮುಳುಗಿ ಹೋಗಿರುವಂಥ ವ್ಯಕ್ತಿ, ಸಂಸದರನ್ನೇ ಟೆರರಿಸ್ಟ್ ಅಂತ ಕರೆಯುವ, ಮುಸ್ಲಿಂ ಅನ್ನೋ ಕಾರಣಕ್ಕೆ ಸಂಸದರನ್ನು ಟೆರರಿಸ್ಟ್ ಅಂತ ಕರೆಯುವಂತಹ ಮನಸ್ಥಿತಿಯ ವ್ಯಕ್ತಿ. ಆ ವ್ಯಕ್ತಿಯನ್ನು ಮುಂದಿಟ್ಕೊಂಡು ಆ ವ್ಯಕ್ತಿ ನಿಶಿಕಾಂತ್ ದುಬೆ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಆದಿತ್ಯನಾಥ್ಗೆ ಅಮಿತ್ ಶಾ ಗುಂಡು ಹೊಡೆದಿದ್ದಾರಾ ಅನ್ನುವ ರೀತಿಯಲ್ಲಿ ಒಂದು ಬೆಳವಣಿಗೆ ನಡೆದಿದೆ. ಏನು ಅಂತಂದರೆ ಅಲ್ಲಿ ಒಂದು ಪಾಡ್ಕಾಸ್ಟ್, ಇವಾಗೆಲ್ಲ ನಿಮಗೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ ಪಾಡ್ಕಾಸ್ಟ್ ಅನ್ನುವಂಥದ್ದು. ದೊಡ್ಡ ವ್ಯಕ್ತಿಗಳನ್ನು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡೋದು, ಕೇವಲ ಅವರಿಬ್ಬರನ್ನೇ ತೋರಿಸ್ಕೊಂಡು ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಕ್ವಶನ್ಸನ್ನು ಕೇಳಿ ಸಾಕಷ್ಟು ಫೇಮಸ್ ಮಾಡಿಕೊಂಡು ತುಂಬ ಜನ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕೋಟ್ಯಾಂತರ ವ್ಯೂವರ್ಸ್ ಅದಕ್ಕೆ ಸಿಗ್ತಾ ಇದ್ದಾರೆ. ಅಂತಹದರಲ್ಲಿ ಪ್ರಫುಲ್ ಗರ್ಗ್ ಅನ್ನುವಂತಹ ವ್ಯಕ್ತಿ ನಡೆಸ್ಕೊಡುವ ಪಾಡ್ಕಾಸ್ಟ್ನಲ್ಲಿ ಈ ನಿಶಿಕಾಂತ್ ದುಬೆ ಭಾಗವಹಿಸಿದರು. ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ಬೇಕಾದ್ರೆ ಯೋಗಿ ಆದಿತ್ಯನಾಥ್ ವಿಚಾರನೂ ಬಂತು. ಯೋಗಿ ಆದಿತ್ಯನಾಥ್ ವಿಚಾರದಲ್ಲಿ ನಿಶಿಕಾಂತ್ ದುಬೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಅಮಿತ್ ಶಾ ಗುಂಡು ಹೊಡೆದಂಗಿತ್ತು. ಅಂದರೆ ಈ ನಿಶಿಕಾಂತ್ ದುಬೆ ಹೆಗಲ ಮೇಲೆ ಬಂದೂಕಿಟ್ಟು ಯೋಗಿ ಆದಿತ್ಯನಾಥ್ಗೆ ಗುಂಡು ಹೊಡೆದಂಗಿತ್ತು ಅನ್ನೋದು ನಮಗೆ ಸ್ವಲ್ಪ ಅನುಮಾನಗಳು ಬರ್ತವೆ. ಏನೆಲ್ಲ ಮಾತಾಡಿದ್ರು ಯೋಗಿ ಆದಿತ್ಯನಾಥ್ ಬಗ್ಗೆ ಕೇಳಿದಾಗ ನಿಶಿಕಾಂತ್ ದುಬೆ ಎಷ್ಟು ದೊಡ್ಡ ಭಕ್ತಗಣ ಇದ್ರೂ ಸಹ ನಿಶಿಕಾಂತ್ ದುಬೆ ಪ್ರಕಾರ ಯೋಗಿ ಆದಿತ್ಯನಾಥ್ ಎಲ್ಲರಂತೆ ಒಂದು ಚೀಫ್ ಮಿನಿಸ್ಟರ್ ಅಷ್ಟೇ, ಹೆಚ್ಚೇನೂ ಇಲ್ಲ ಅಂತಾರೆ. ಈ ಹಿಮಂತ ಬಿಶ್ವ ಶರ್ಮಾ, ಬೇರೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಇದ್ದಾರೆ ಮಧ್ಯಪ್ರದೇಶಲ್ಲಿ, ಇನ್ನು ಇವರು ಯಾರು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ, ಅವರೆಲ್ಲರೂ ಇದ್ದಾರಲ್ವಾ. ಅದೇ ರೀತಿ ಯೋಗಿ ಆದಿತ್ಯನಾಥ್ ಸಹ ಒಬ್ಬ ಮುಖ್ಯಮಂತ್ರಿ,
ಅದರಲ್ಲಿ ಏನು ವಿಶೇಷ ಇದೆ, ಎಲ್ಲರ ಥರ ಅವರು ಒಬ್ಬರು ಅನ್ನೋದು ನಿಶಿಕಾಂತ್ ದುಬೆ ಮಾತು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ವಿಶೇಷವಾಗಿ ಈ ವ್ಯಕ್ತಿನೇ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಯಾರಿಟಿ ಇರಲಿಲ್ಲ, ಸ್ಪೆಷಾಲಿಟಿ ಇರಲಿಲ್ಲ. ಎಲ್ಲರಂತೆ ಇವರು ಒಬ್ಬರು, ಎಲ್ಲರ ಸರ ಇವರೊಬ್ಬರು, ಗುಂಪಲ್ಲಿ ಗೋವಿಂದನೇ ಅವರಂತ ಹೇಳ್ತಾರೆ. ಅದರ ಜೊತೆಗೆ ಒಂದಷ್ಟು ಟೀಕೆನೂ ಮಾಡ್ತಾರೆ ಯೋಗಿ ಆದಿತ್ಯನಾಥನ. ಯೋಗಿ ಆದಿತ್ಯನಾಥನ ಜನ ಏನು ಆಯ್ಕೆ ಮಾಡಲಿಲ್ಲ, ಅವರನ್ನು ಮುಖ್ಯಮಂತ್ರಿ ಫೇಸ್ ಅಂತ ಹೇಳಿ ಓಟ್ ಕೇಳಿರಲಿಲ್ಲ. ನರೇಂದ್ರ ಮೋದಿ ಅವರ ಫೇಸ್ ಇಟ್ಟು ಓಟ್ ಕೇಳಿದ್ದು, ಓಟ್ ಕೊಟ್ಟಿದ್ದು ಉತ್ತರ ಪ್ರದೇಶದ ಜನ ನರೇಂದ್ರ ಮೋದಿ ಅವರ ಫೇಸ್ಗೆ, ನರೇಂದ್ರ ಮೋದಿ ಅವರಿಗೇನೆ. ಯೋಗಿ ಆದಿತ್ಯನಾಥ್ ಪ್ಯಾರಾಶೂಟ್ ಲ್ಯಾಂಡ್ ಆಗಿದ್ದು, ಅವರನ್ನು ಆ ನಂತರ ಆಯ್ಕೆ ಮಾಡಿಕೊಂಡಿದ್ದು. ಎಲೆಕ್ಷನ್ ಮುಗಿದ ಮೇಲೆ, ರಿಸಲ್ಟ್ ಬಂದ ಮೇಲೆ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಅಂತ ಜನ ಓಟ್ ಹಾಕಿರಲಿಲ್ಲ. ಇದು ನಿಶಿಕಾಂತ್ ದುಬೆ ಮಾತು. ಇದು ಸ್ಪಷ್ಟವಾಗಿ ಅಮಿತ್ ಶಾ ಅವರೇ ಗುಂಡು ಹೊಡೆದಂಗಿರುತ್ತಿದ್ದು. ಯಾಕೆಂದರೆ ಪ್ರಧಾನಮಂತ್ರಿಯ ಪ್ರಬಲ ಅಭ್ಯರ್ಥಿಗಳ ಪೈಕಿ ಯೋಗಿ ಆದಿತ್ಯನಾಥ್ ಸಹ ಅಂತ ಕೆಲವು BJP ಭಕ್ತರು, ಯೋಗಿ ಆದಿತ್ಯನಾಥ್ ಭಕ್ತರೇ ಇದ್ದಾರೆ, ಬುಲ್ಡೋಸರ್ ಭಕ್ತರು. ಅವರೆಲ್ಲರೂ ಅಂದ್ಕೊಂಡಿರಬೇಕಾದ್ರೆ ಅದಕ್ಕೆ ಏನಾದರೂ ಒಂದಷ್ಟು ಈಗಲಿಂದ ನೆಗೆಟಿವ್ ಶುರು ಮಾಡಬೇಕಲ್ಲ, ಓಪನ್ ಆಗಿ. ಇಷ್ಟು ದಿನ ಇಂಟರ್ನಲ್ ಆಗಿ ಆಗ್ತಿತ್ತು, ಈಗ ಓಪನ್ ಆಗಿ ಅಮಿತ್ ಶಾ ನಿಶಿಕಾಂತ್ ದುಬೆ ಮೂಲಕ ಈ ಎಲ್ಲವನ್ನು ಹೇಳಿಸ್ತಿದ್ದಾರೆ ಅನ್ನುವಂತಹ ಅನುಮಾನಗಳು ಈ ಕಾರಣಕ್ಕೆ ಬರೋದು. ಪ್ಯಾರಾಶೂಟ್ ಚೀಫ್ ಮಿನಿಸ್ಟರ್ ಅಂತ ಕರೆಯೋದು ಅಂದರೆ ಸಣ್ಣ ಮಾತಲ್ಲ. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಬ್ರೈನ್ಗೂ ಈ ನಿಶಿಕಾಂತ್ ದುಬೆ ಬ್ರೈನ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಇಬ್ಬರೂ ಸಹ ಮುಸ್ಲಿಮರ ವಿರುದ್ಧ ಆಡದೇ ಇರೋ ಮಾತೇ ಇಲ್ಲ, ಮಾಡದೇ ಇರೋ ಆರೋಪ ಇಲ್ಲ, ತೋರಿಸದೇ ಇರೋ ಆಕ್ರೋಶ ಇಲ್ಲ. ಅಂಥ ವ್ಯಕ್ತಿ ತನ್ನದೇ ಮನಸ್ಥಿತಿಯ ಇನ್ನೊಂದು ವ್ಯಕ್ತಿಯಿಂದ ಟೀಕೆಗೆ ಒಳಗಾದರೆ ಅಂತಹದ್ದೇ ಯೋಚನೆಗಳು ಬರೋದಕ್ಕೆ ಸಾಧ್ಯ, ಅನುಮಾನಗಳು ಬರೋದಕ್ಕೆ ಸಾಧ್ಯ, ಅಥವಾ ಅದನ್ನು ಮೀರಿದ್ದು ವೈಯಕ್ತಿಕವಾಗಿ ಅವರಿಬ್ಬರ ನಡುವೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಇಂಟರ್ವ್ಯೂ ಅಥವಾ ಈ ಪಾಡ್ಕಾಸ್ಟ್ ಏನಿದೆಯಲ್ಲ, ಅದು ಈಗ ಅಮಿತ್ ಶಾ ವರ್ಸಸ್ ಯೋಗಿ ಆದಿತ್ಯನಾಥ್ ಮತ್ತೊಂದು ರೌಂಡಿನ ಮತ್ತೊಂದು ಸುತ್ತಿನ ಅಂತರ್ಯುದ್ಧಕ್ಕೆ ಕಾರಣವಾಗ್ತಿದೆಯಾ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಇದರ ನಡುವೆ ಕೇಳಿಬರ್ತಾ ಇರುವಂತಹದ್ದು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ BJPಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಅಡ್ಡಗಾಲ ಹಾಕಿದ್ದಾರೆ. ಆ ಕಾರಣಕ್ಕೆ JP ನಡ್ಡಾಗೆ ರಿಪ್ಲೇಸ್ಮೆಂಟನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ನ್ಯೂಸ್ಗಳು ಸಹ ಈಗ ದೆಹಲಿಯಿಂದ ಹರಿದಾಡ್ತಾ ಇದ್ದಾವೆ. ಯಾವ ರೀತಿ ಅಂದರೆ ಆಯ್ಕೆಗಳಿದಾವಲ್ಲ, ಪ್ರತಿ ರಾಜ್ಯದಲ್ಲಿ ಪ್ರೆಸಿಡೆಂಟ್ಗಳನ್ನು ಆಯ್ಕೆ ಮಾಡೋದು, ಆ ವಿಚಾರದಲ್ಲಿಯೂ ಸಹ ಸಾಕಷ್ಟು ಸಲ ಯೋಗಿ ಆದಿತ್ಯನಾಥ್ ಅಸಮಾಧಾನಗಳನ್ನು ವ್ಯಕ್ತಪಡಿಸಿ ಒಂದಷ್ಟು ದೂರು ಕೊಡುವ ರೀತಿಯಲ್ಲಿ RSS ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾತುಗಳು ಇದೆ. ಆ ಕಾರಣಕ್ಕೆ ನ್ಯಾಷನಲ್ ಪ್ರೆಸಿಡೆಂಟ್ ಸೆಲೆಕ್ಷನ್ ಎಲ್ಲವೂ ಸಹ ನೆನಗುದಿಗೆ ಬಿದ್ದಿದೆ. 2-3 ವರ್ಷದಿಂದ, 2 ವರ್ಷದಿಂದ ಅಂತೂ ಬಿದ್ದಿದೆ. ಬಟ್ ಇದೆಲ್ಲದರ ನಡುವೆ ಹೇಗೋ ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ಒಂದು ಬೆಳವಣಿಗೆ ಹೊಸ ಅನುಮಾನಗಳಿಗೆ ಆಸ್ಪದ ಕೊಡ್ತಾ ಇದೆ. ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.